ಗುರುಗಳೇ, ನಾನು ಕಾಶ್ಮೀರ ದೇಶದ ಅರಸನಾದ ರೇಣುಕರಾಜನೆಂದು ಕರೆಯುವರು. ಗುರುಗಳೇ, ತಮ್ಮ ದಯದಿಂದ ನನಗೆ ಸಕಲ ಸಂಪತ್ತಿರುವುದು. ಆದರೆ 5 ಮಂದಿ ಪಟ್ಟದ ಮಡಿದರಿದ್ದರು, ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಅದಕ್ಕೆ ತಮ್ಮ ಹತ್ತಿರ ಪರಿಹಾರ ಇಲ್ಲೇ ಪೂಜ್ಯರೇ? ಸಾಕು ರೇಣುಕರಾಜ, ಸಾಕು. ಸಂತಾನ ಚಿಂತೆಯನ್ನು ಬಿಡು. ಈಗಿನ ನಿನ್ನ ಅರಮಂದಿರಕ್ಕೆ ಹೋಗಿ ನಿನ್ನ ಪಟ್ಟದ ಮಡಿದೆಯಾದ ಭೋಗಾದೇವಿ ಕರೆದುಕೊಂಡು ಮೂಕಾಂಬಿಕೆ ಪರ್ವತಕ್ಕೆ ಹೋಗು. ಆ ಪರ್ವತದಲ್ಲಿ ಬಾಲದುರ್ಗೆ ದೇವತಿ ವಾಸ ಮಾಡಿಕೊಂಡಿರುವಳು. ಅಲ್ಲಿ ಕಾಮ ಸರೋವರಿದೆ. ಆ ಕಾಮ ಸರೋವರದಲ್ಲಿ ನೀವು ಇರುವರು ಸತಿಪತರ ಕೂಡಿಕೊಂಡು ಅನನ್ಯ ಭಕ್ತಿಯಿಂದ ಸ್ನಾನ ಮಾಡಿ ಆ ಜಗತ್ತನ್ನು ಉಪಾಸನ ಮಾಡಿದರೆ ನಿಮಗೆ ಪರಸಂತರ ಪ್ರಾಪ್ತವಾಗುತ್ತದೆ. ಗುರುಗಳೇ, ಆ ಬಾಲದುರ್ಗಿಯು ಯಾವ ಸ್ಥಾನದಲ್ಲಿರುವಳು ತಿಳಿಸಬಲ್ಲಿರೇ ಗುರುಗಳೇ? ರೇಣುಕರಾಜನೇ, ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲಿ 15 ಮೈಲು ಉದ್ದ, 2 ಮೈಲು ಆಗುವುದು ರಗದು ರಂಜವದ ವನವಿರುವುದು. ಆ ವನದಲ್ಲಿ ನಾಗಚಿಂತ ಗರುಡ ಚಿಂತವು ಇವು ಎಲ್ಲ ಆ ಪ್ರದೇಶದಲ್ಲಿ ಇರುವವು. ಇದರ ಮುಂದೆ ಹೋಗಲಾಗಿ ಶ್ರೀ ಮೂಕಾಂಬಿಕೆ ದೇವಸ್ಥಾನದ ಕಾಣಿಸಿಕೊಳ್ಳೋದು ರೇಣುಕರಾಜನೇ. ಗುರುಗಳೇ, ರೇಣುಕರಾಜ, ತಾವು ಹೇಳಿದಂತೆ ನನ್ನ ಪಟ್ಟದ ಮಡದಿಯಾದ ಭೋಗದೇವಿಯನ್ನು ಕರೆದುಕೊಂಡು ಆ ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಅನನ್ಯ ಭಕ್ತಿಯಿಂದ ಬಾಲದುರ್ಗಿಯ ಪೂಜೆಯನ್ನು ಮಾಡುತ್ತೇನೆ. ಆದರೆ ಗುರುಗಳೇ, ಆದರೆ ಮಾತಂಕ ಯಾಕೆ? ನಿನ್ನ ಮನದ ಮೇಲೆ ಏನು ಕೇಳಬೇಕಂತ ಚೆನ್ನಾಗಿ ಕೇಳಬೇಕು ರಾಜ. ಗುರುಗಳೇ, ತಮ್ಮ ದೇಹದ ನಾಮ ಯಾವುದೆಂಬುದು ತಿಳಿಸಬಲ್ಲಿರೇ ಪೂಜ್ಯರೇ? ಏನು? ನನ್ನ ದೇಹದ ನಾಮವೇ? ನನ್ನ ದೇಹದ ನಾಮವನ್ನು ತಿಳಿಸಬಲ್ಲೆ. ಅವಶ್ಯವಾಗಿ ಕೇಳುವಂತ ನಾವು ರೇಣುಕರಾಜ, ಅವಶ್ಯವಾಗಿ ಕೇಳುವಂತ ನಾವು. ಗೋದಾವರಿ ತೀರದಲ್ಲಿರುವ ಮಧ್ಯದ ಧ್ರುವಾಶ ಮುನಿಗಳು ನನಗೆ ಗೌತಮ ಮಹರ್ಷಿ ಎಂದು ಕರೆಯುವರು. ಮುಂದೆ ಶ್ರೀನಿವಾಸನ ದರ್ಶನ ಪಡೆಯುವುದಾಗಿ ಶ್ವೇತಾ ಬಂಧನದಲ್ಲಿ ಸ್ನಾನ ಮಾಡುವುದಾಗಿ ನಾನು ಕಾಶಿರಾಮೇಶ್ವರ ದರ್ಶನಕ್ಕೆ ಹೋಗಿ ಬರ್ತೇನೆ ರೇಣುಕರಾಜ. ನಾನೆಲ್ಲಿ ಹೋಗಿ ಬರಲಿ? ಹೋಗಿ ಬನ್ನಿ ಗುರುಗಳೇ, ನಿಮಗೆ ನನ್ನ ಪ್ರಣಾಮಗಳು. ನಿನಗೆ ದೇವರ ರೇಣುಕರಾಜ, ನಾನೆಲ್ಲಿ ಹೋಗಿ ಬರ್ತೇನೆ. ಭೋಗಾದೇವಿ, ಬಂದೆ ಪತಿದೇವರೇ. ಏನು ಮಾಡ್ತೀರಿ ಭೋಗಾದೇವಿ ಮನೆಯಲ್ಲಿ? ಮನೆಯಲ್ಲಿ ಶಿವಲಿಂಗದ ಪೂಜೆ ಮಾಡುತ್ತಾ ಕೂತಿದ್ದೀನಿ ಸ್ವಾಮಿ. ಶಿವಲಿಂಗ ಪೂಜೆನ ಬಿಟ್ಟು ಬೇಗ ಹೊರ ಬರುವಂತಳಾಗು. ಬಂದೆ ಪತಿದೇವರೇ. ಭೋಗಾದೇವಿ, ನಿನಗೊಂದು ಸಂತೋಷದ ಸುದ್ದಿ ತಿಳಿಸಲೇ? ಅದೇನು ಸ್ವಾಮಿ? ಸಂತೋಷದ ಸುದ್ದಿ? ಈ ನಿಮ್ಮ ಮುಖದ ಮೇಲೆ ಚಂದ್ರಕಲಾ ಶೋಭಿಸುತ್ತಿರುವ ಈ ಸಂತೋಷದ ಸುದ್ದಿ ಕೇಳಲು ನಾನು ಕಾತುರವಾಗಿದ್ದೇನೆ. ಅದು ಏನು ಗೋವಿಗೆ ಹೇಳಿರಿ ಪತಿದೇವರೇ? ಭೋಗಾದೇವಿ, ಇಂದು ನಾನು ಶಿವಲಿಂಗನ ಪೂಜೆಗೆಂದು ಹೋಗಿದ್ದೆ. ಹೌದು ಸ್ವಾಮಿ. ಅಲ್ಲಿ ಮಹಾತ್ಮರಾದ ಗೌತಮ ಮಹರ್ಷಿಗಳ ದರ್ಶನವಾಯ್ತು ಭೋಗಾದೇವಿ. ಹೌದು ಸ್ವಾಮಿ. ರೇಣುಕರಾಜನೇ, ನೀನು ಸಂತಾನ ಚಿಂತೆಯನ್ನು ಬಿಡು. ನಿನ್ನ ಪಟ್ಟದ ಮಡದಿಯಾದ ಭೋಗದೇವಿಯನ್ನು ಕರೆದುಕೊಂಡು ನೀವಿರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಅನನ್ಯ ಭಕ್ತಿಯಿಂದ ಬಾಲದುರ್ಗೆ ಪೂಜೆ ಮಾಡಿದಾದರೆ ನಿನಗೆ ಫಲ ಸಂತಾನ ಪ್ರಾಪ್ತಿಯಾಗದೆಂದು ಹೇಳಿ ಹೋದರೆ ಭೋಗಾದೇವಿ. ಸಾಕು ಸಾಕು ಪತಿದೇವರೇ. ಈ ನಿಮ್ಮ